ಅಮೃತ ಟಿವಿ ಕರ್ನಾಟಕಕ್ಕೆ ಸ್ವಾಗತ. ನಾನು ಅಕ್ಷತಾ. ಬಾಗಲಕೋಟ್ ಜಿಲ್ಲೆಯ ಬಾಗಲಕೋಟ್ನಲ್ಲಿ ಹಮ್ಮಿಕೊಳ್ಳಲಾದ ಪಡಿತರ ವಿತರಕರ ಸಂಘದ ಜಿಲ್ಲಾ ಅಧ್ಯಕ್ಷ ಶೇಖರ್ ಅಂಗಡಿ ಮಾತನಾಡಿ, ಈ ತಾಲೂಕಿನ ಎಲ್ಲಾ ನ್ಯಾಯಬೆಲೆ ಅಂಗಡಿಕಾರರು ಸರ್ಕಾರ ನಿಗದಿಪಡಿಸಿದ ಹಂಚಿಕೆ ಪ್ರಮಾಣದಲ್ಲಿ ಇಲ್ಲಿಯವರೆಗೆ ಸಮರ್ಪಕವಾಗಿ ವಿತರಣೆ ಮಾಡುತ್ತಾ ಬಂದಿದೆ. ಆದರೆ ನಮಗೆ ಮಾರ್ಚ್ 2024ರಿಂದ ಕಮಿಷನ್ ಹಣವು ಸರಿಯಾಗಿ ಜಮಾವಾಗಿಲ್ಲ. ಕ್ವಿಂಟಲ್ಗೆ 124ರಿಂದ 150 ರೂಪಾಯಿ ಹೆಚ್ಚುವರಿಯಾಗಿದ್ದು ಕೂಡ ಅನುದಾನ ಬಿಡುಗಡೆ ಮಾಡಿರುವುದಿಲ್ಲ. ಸುಮಾರು 5 ವರ್ಷದಿಂದ ಹಣವನ್ನು ಕೂಡ ಬಿಡುಗಡೆಯಾಗಿರುವುದಿಲ್ಲ ಎಂದು ಮೇಲಾಧಿಕಾರಿಗಳಿಗೆ ನಮ್ಮ ಮನವಿ ಮತ್ತು ಬೇಡಿಕೆಗಳನ್ನು ಆದಷ್ಟು ಬೇಗನೆ ಈಡೇರಿಸಬೇಕೆಂದು ಕಳಕಳಿಯಿಂದ ಬೇಡಿಕೊಂಡು ಮನವಿ ಪತ್ರ ಸಲ್ಲಿಸಿದ್ದೇವೆ ಎಂದು ಈ ಒಂದು ವಿಷಯವನ್ನ ಮಾಧ್ಯಮದವರಿಗೆ ಹಂಚಿಕೊಂಡರು. ಜಿಲ್ಲಾಧಿಕಾರಿ ಅವರಿಗೆ ಮನವಿ ಸಲ್ಲಿಸಲು ಆಗಮಿಸಿದ್ದೇವೆ. ಏಕೆಂದರೆ ಮಾರ್ಚ್ ತಿಂಗಳಿಂದ ಇಲ್ಲಿವರೆಗೂ ಕೂಡ ನಮ್ಮ ಹಣವನ್ನ ನೀಡಿರುವುದಿಲ್ಲ, ಕಮಿಷನ್ ಅಂಗಡಿಗೆ ಬರ್ತಕ್ಕಂಥ ಕಮಿಷನ್ ನೀಡಿರುವುದಿಲ್ಲ. ಅದಕ್ಕಾಗಿ ನಾವು ಎಲ್ಲ ನ್ಯಾಯದಲ್ಲಿ ಅಂಗಡಿಕಾರ ಕೂಡ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಸಲ್ಲಿಸಲು ಆಗಮಿಸಿದ್ದೇವೆ. ಅದೇ ರೀತಿಯಾಗಿ 5 ವರ್ಷಗಳ ಹಿಂದೆ ಈ KYC ಕೂಡ ಇನ್ನೂವರೆಗೂ ಸರ್ಕಾರ ಬಿಡುಗಡೆ ಮಾಡಿರುವುದಿಲ್ಲ. ದಯವಿಟ್ಟು ತಕ್ಷಣ ಬಿಡುಗಡೆ ಮಾಡಿ ಅವರ ಪರಿಹಾರಕ್ಕೆ ಅನುಗುಣವಾಗಿ ಅದನ್ನ ತಕ್ಷಣ ಬಿಡುಗಡೆ ಮಾಡಬೇಕಂತ ಎಲ್ಲ ನ್ಯಾಯಬೆಲೆ ಅಂಗಡಿಕಾರರ ಮುಖಾಂತರ ಇವತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ. 743 ಅಂಗಡಿಗಳವ. 743 ಅಂಗಡಿಗೂ ಕೂಡ ಯಾವುದೇ ತರದ ದುಡ್ಡು ಕಮಿಷನ್ ಬಂದಿರುವುದಿಲ್ಲ. ದಯಾಳುಗಳ ಸರ್ಕಾರದವರು ತಕ್ಷಣ ಪರಿಹರಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಕಮಿಷನ್ ಯಾವ ವಿಷಯ ಮಾತ್ರ ಕೇಳ್ತಾ ಇದ್ದೀವಿ. ಆ ಕಮಿಷನ್ ಪ್ರತಿ ತಿಂಗಳು ಒಂದು ಅಂಗಡಿ 10, 15, 16, 18 ಸಾವಿರ ಅವರ ಉಪಜೀವನಕ್ಕಾಗಿ ಬರ್ತಕ್ಕಂಥ ದುಡ್ಡನ್ನ ಇಲ್ಲಿವರೆಗೂ ಕೊಟ್ಟಿರುವುದಿಲ್ಲ. ಅದಕ್ಕೆ ಅದನ್ನ ಕೊಡಬೇಕಂತ ಜಿಲ್ಲಾಧಿಕಾರಿಗಳು ಮನವಿ ಮಾಡ್ತಾರೆ. ಶೇಖರ್ ಅಂಗಡಿ ಅಧ್ಯಕ್ಷರು, ಜಿಲ್ಲಾ ಪಡಿತರ ಸಂಘದ ಪಡಿತರಕರ ಕಮಿಷನ್ ಅಷ್ಟೇ ಅಲ್ಲದೆ ಈ KYC ಹಣ ಸುಮಾರು 5 ವರ್ಷದಿಂದ ಬಂದಿಲ್ಲ. ಈ ಎಲ್ಲಾ ಕಾರಣಗಳಿಂದ ನ್ಯಾಯಬೆಲೆ ಅಂಗಡಿಯ ಮಾಲೀಕರ ಹಾಗೂ ಸಹಾಯಕರ ಕುಟುಂಬ ನಿರ್ವಹಣೆ ಕಷ್ಟಕರವಾಗಿದೆ. ಈ ಕಮಿಷನ್ ಹಣ ಮತ್ತು ಈ KYC ಹಣವನ್ನ ನೀಡಿ ಅಂಗಡಿ ನಿರ್ವಹಣೆಯನ್ನ ಸುಗಮವಾಗಿ ಮಾಡಿಕೊಡಬೇಕೆಂದು ಜಂಟಿ ನಿರ್ದೇಶಕರಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು. ಈ ನ್ಯಾಯಬೆಲೆ ಅಂಗಡಿಕಾರರ ಪ್ರತಿಭಟನೆಗೆ ಸಂಬಂಧಪಟ್ಟ ವಿಷಯವನ್ನ ನಮ್ಮ ಮಾಧ್ಯಮದವರ ಮುಂದೆ ಹೇಳಿದರು. ಬಾಗಲಕೋಟ್ DC ಆಫೀಸ್ ಎದುರುಗಡೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಪಡಿತರ ವಿತರಕರಾದ ಶಂಕರ್ ಅಂಗಡಿ ಅಧ್ಯಕ್ಷರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕುಮಾರ್ ಅಂಗಡಿ, ಚೇತನ್ ಹುಳುಗುತ್ತಿ, ವೀರೀಶ್ ಮೂರ್ನಾಳ್, ಮಹಾಂತೇಶ್ ಸಿಂದಗಿ, ಕುಮಾರ್ ಗಂಗಾವತಿ, ಹನುಮಂತ್ ಕೆ ಹಾಗೂ ಜಯಶ್ರೀ, ಶಾರದಾ, ಪ್ರಕಾಶ್ ಮೂಲಿಮನಿ ಸೇರಿದಂತೆ ಜಿಲ್ಲೆಯ 100 ಪಡಿತರ ವಿತರಕರ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಜನರ ಸೇವೆ ಮಾಡ್ಕೊಂತ ಉಚಿತವಾಗಿ ಪಡಿತರ ಅನುಕೂಲ ಬಂದಿದೆ. DTP ಮುಖಾಂತರವಾಗಿ ಹಣ ಹಾಕೋದಾಗ್ತದೆ. ಆಮೇಲೆ ಈ ಶ್ರಮ ಕಾರ್ಡ್ ಮಾಡಿಸ್ಕಾಸ ಅವ್ರಿಗೆ ಇನ್ಫಾರ್ಮೇಶನ್ ಕೊಡೋದಾಗ್ತದೆ. ಕೆಲವೊಂದಿಷ್ಟೆಲ್ಲ ಇಲಾಖೆದೆಲ್ಲ ನಾವು ಮಾಡ್ಕೊಂಡ್ಬರ್ತೀವಿ. ಆದರೂ ನಮಗೆ ಏನಾಯ್ತಲ್ಲ, ಇಲ್ಲಿಂದ ಅಂದ್ರೆ ಫೆಬ್ರವರಿ ತಿಂಗಳಿಂದ ಇಲ್ಲಿವರೆಗೆ ನಮಗೆ ಕಮಿಷನ್ ಬಂದಾಗಿಲ್ಲ. ನಮಗೊಂದು ಕ್ವಿಂಟಲ್ಗೆ 124, 150 ರೂಪಾಯಿ ಕೊಡ್ತಾರೆ. ಅದು ನಮಗೆ ಒಂದೊಂದು ಅಂಗಡಿಗೆ 7,000, 2,000, 15,000, 20,000 ಮಾಡ್ತಾರೆ. ನಾವು ಮುಂಜಾನೆ ನ್ಯಾಯಬೆಲೆ ಅಂಗಡಿ ಮುಂಜಾನೆ 7 ಗಂಟೆಯಿಂದ ರಾತ್ರಿ 8 ಗಂಟೆ ನಾವು ಡ್ಯೂಟಿ ಮಾಡ್ಬೋದು. ಮತ್ತೆ ಯಾವುದೋ ನಮಗೆ ಉದ್ಯೋಗ ಯಾವುದೂ ಇಲ್ಲ. ಅದಕ್ಕೆ ಹಿಂಗಾಗಿ ನಮ್ಗೆ ಉದ್ಯೋಗ ಪೈಕಿ ತೊಂದರೆ ಆಗೈತಿ. ಅದಕ್ಕೆ ಏನೈತೆ, ನಾವು ಈಗ ಎಲ್ಲರೂ ನಮ್ಮ ಜಿಲ್ಲಾದ ಎಲ್ಲ ನ್ಯಾಯಬೆಲೆಗಳು ಸೇರಿಕೆ ಅಂತ ಕೂಡಿ ಇಲ್ಲಿ ನಮ್ಮ ಜಂಟಿ ನಿರ್ದೇಶಕರಿಗೆ ಮನವಿ ಕೊಡಬೇಕು. ನಮ್ಮ ಹೆಸರು ಕುಮಾರ್ ಅಂಗಡಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು.